ರಾಜ್ಯ ರಾಜಕಾರಣದಲ್ಲಿ ಈಗಾಗಲೇ ಜಾತಿಯ ಜ್ವಾಲೆ ಜೋರಾಗಿದೆ. ಇನ್ನು ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ಅಸಮಾಧಾನ ಕೂಡ ಭುಗಿಲೆದ್ದಿದೆ. ರಾಜ್ಯ ರಾಜಕಾರಣದಲ್ಲಿ ಜಾತಿಯ ಜ್ವಾಲೆ ಜೋರಾಗಿದೆ. ಕಾಂಗ್ರೆಸ್ ಪಕ್ಷದ ನಾಯಕರಲ್ಲೇ ಅಸಮಾಧಾನ ಈಗಾಗಲೇ ಭುಗಿಲೆದ್ದಿದೆ. ಗಣತಿಯ ರಿಪೋರ್ಟ್ನಲ್ಲಿರುವಂತಹ ಅಂಕಿ ಅಂಶದ ಬಗ್ಗೆ ಸ್ವಪಕ್ಷದ ನಾಯಕರೇ ಅಪಸ್ವರವನ್ನ ಎತ್ತಿದ್ದಾರೆ. ಒಕ್ಕಲಿಗ ಶಾಸಕರ ಅಭಿಪ್ರಾಯಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದಾದ್ರ ಎನ್ನುವಂತಹ ಪ್ರಶ್ನೆ ಕೂಡ ರಾಜ್ಯ ರಾಜಕಾರಣದಲ್ಲಿ ಇದೀಗ ಜಾತಿ ಜ್ವಾಲೆಯ ವಿಚಾರದಲ್ಲಿ ಬರ್ತಾ ಇದೆ. ಕಾಂಗ್ರೆಸ್ ಪಕ್ಷದ ನಾಯಕರಲ್ಲೇ ಅಸಮಾಧಾನ ಭುಗಿಲೆದ್ದಿದೆ. ಇನ್ನು ರಾಜ್ಯ ರಾಜಕಾರಣದಲ್ಲಿ ಈಗಾಗಲೇ ನೋಡೋದಾದ್ರೆ ಜಾತಿ ಗಣತಿಯ ಒಂದು ವಿಚಾರ ಮುನ್ನೆಲೆಗೆ ಬಂದಿರುವಂತದ್ದು. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಕಾಂತರಾಜು ಅವರ ಒಂದು ಸಮೀಕ್ಷೆಯ ಆಧಾರದ ಮೇಲೆ 2015ರಲ್ಲಿ ಸಿದ್ಧಪಡಿಸಿದಂತಹ ಆ ಸಮೀಕ್ಷೆಯ ವರದಿಯನ್ನ ಈಗಾಗಲೇ ಮಂಡನೆಯನ್ನ ಮಾಡಿದ್ದಾರೆ. ಆದ್ರೆ ಈ ಒಂದು ಅಂಶದ ಬಗ್ಗೆ ನಾವಿಲ್ಲಿ ಗಮನಿಸೋದಾದ್ರೆ ಕಾಂಗ್ರೆಸ್ನವರಾದಂತಹ ಸಿದ್ದರಾಮಯ್ಯ ಅಭಿಪ್ರಾಯ ಏನಿದೆ, ಈ ವರದಿಯನ್ನ ತರಬೇಕು ಅಂತ. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಅಭಿಪ್ರಾಯ ಏನಿದೆ, ಅವರ ಅಭಿಪ್ರಾಯ ಒಕ್ಕಲಿಗರ ಶಾಸಕರ ಅಭಿಪ್ರಾಯ ಏನಿದೆ, ಆ ಒಂದು ಅಭಿಪ್ರಾಯವನ್ನ ಕಲೆಕ್ಟ್ ಮಾಡೋಕೆ ಮುಂದಾದ್ರ ಎನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗಿರುವಂಥದ್ದು. ಯಾಕಂದ್ರೆ ಗಣತಿ ರಿಪೋರ್ಟ್ನಲ್ಲಿರುವಂತಹ ಅಂಕಿ ಅಂಶದ ಬಗ್ಗೆ ಈಗಾಗಲೇ ಸ್ವಪಕ್ಷದವರೇ ಅಪಸ್ವರವನ್ನ ಎತ್ತಿರುವಂಥದ್ದು. ಇನ್ನು ಏಪ್ರಿಲ್ 17ರಂದು ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಅರೇಂಜ್ ಮಾಡಲಾಗಿದೆ. ಮಹತ್ವದ ಸಭೆಯಲ್ಲಿ ಜಾತಿ ಗಣತಿ ವರದಿಯ ಬಗ್ಗೆ ಚರ್ಚೆಯನ್ನ ಕೂಡ ನಡೆಸಲಾಗುತ್ತೆ. ಇನ್ನು ಕ್ಯಾಬಿನೆಟ್ಗೂ ಮುನ್ನ ಒಕ್ಕಲಿಗರ ಸಭೆಯನ್ನ ಕೂಡ ಕರೆದಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಗಣತಿ ವರದಿಯ ಹಾಗೆ ಒಕ್ಕಲಿಗ ಸಮುದಾಯ ಈ ಒಂದು ಗಣತಿ ವರದಿಗೆ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದೆ. ಇಂದು ಒಕ್ಕಲಿಗ ಕಾಂಗ್ರೆಸ್ ಶಾಸಕರ ಜೊತೆ ಡಿಕೆ ಶಿವಕುಮಾರ್ ಸಭೆಯನ್ನ ಕೂಡ ನಡೆಸಲಿದ್ದಾರೆ. ಶಿವಾನಂದ ವೃತ್ತದ ಸರ್ಕಾರಿ ನಿವಾಸದಲ್ಲಿ ಮೀಟಿಂಗ್ ಅನ್ನ ಮಾಡಲಿದ್ದಾರೆ ಡಿಕೆ ಶಿವಕುಮಾರ್. ಇನ್ನು ಸಭೆಯಲ್ಲಿ ಶಾಸಕರ ಅಭಿಪ್ರಾಯವನ್ನ ಕೂಡ ಸಂಗ್ರಹ ಮಾಡಲಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಇದೀಗ ಕೇಳಿ ಬರ್ತಾ ಇರುವಂತಹ ಕೂಗು ಸಿದ್ದರಾಮಯ್ಯನವರ ಒಂದು 10 ವರ್ಷಗಳ ಸತತವಾದಂತಹ ಪ್ರಯತ್ನ ಅಂದ್ರೆ ಅದು ಜಾತಿ ಗಣತಿಯ ವರದಿಯ ಮಂಡನೆ. ಆದರೆ ಈ ಒಂದು ಕ್ಯಾಬಿನೆಟ್ನಲ್ಲಿ ವರದಿ ಏನು ಮಂಡನೆ ಆಗಿದೆ, ಆದರೆ ಈ ಬಗ್ಗೆ ಚರ್ಚೆ ಆಗಬೇಕಾಗಿದೆ. ಅದು ಏಪ್ರಿಲ್ 17ರಂದು ಒಂದು ವಿಶೇಷವಾದಂತಹ ಕ್ಯಾಬಿನೆಟ್ನನ್ನ ಅರೇಂಜ್ ಮಾಡಲಾಗಿದೆ. ಆ ಒಂದು ಕ್ಯಾಬಿನೆಟ್ನಲ್ಲಿ ಈ ಒಂದು ವಿಚಾರದ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಲಾಗುತ್ತೆ. ಆದರೆ ಅದೆಲ್ಲದಕ್ಕೂ ಮುನ್ನ ಗಣತಿ ವರದಿ ಏನಿದೆ, ಈ ಒಂದು ಗಣತಿಯ ವರದಿಗೆ ಒಕ್ಕಲಿಗ ಸಮುದಾಯ ಈಗಾಗಲೇ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂಥದ್ದು. ಇನ್ನು ಈ ಒಂದು ವರದಿಯಿಂದ ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯವಾಗಿದೆ, ಒಕ್ಕಲಿಗರಿಗೆ ಅನ್ಯಾಯ ಎಂದು ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಒಕ್ಕಲಿಗ ಸಮುದಾಯದ ಕಾಂಗ್ರೆಸ್ ಶಾಸಕರ ಮೀಟಿಂಗ್ ಅನ್ನ ಕೂಡ ಮಾಡಲಾಗ್ತಾ ಇದೆ. ಸಂಜೆ ಸಮುದಾಯದ ಸಚಿವರು ಹಾಗೆ ಎಂಎಲ್ಸಿಗಳ ಜೊತೆ ಡಿಕೆ ಶಿವಕುಮಾರ್ ಅವರು ಸಭೆಯನ್ನ ಕೂಡ ಮಾಡಲಿದ್ದಾರೆ. ಇನ್ನು ಈ ಒಂದು ಸಭೆಯಲ್ಲಿ ಈ ಒಂದು ವರದಿಯ ಸಾಧಕ ಬಾಧಕಗಳು ಏನಿದೆ ಈ ಬಗ್ಗೆ ಚರ್ಚೆಯನ್ನ ಕೂಡ ನಡೆಸಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಇನ್ನು ಸಂಪುಟ ಸಭೆಗೂ ಮುನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಬೇಕಾಗುತ್ತೆ. ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ ನಂತರ ಸಂಪುಟ ಸಭೆಯಲ್ಲಿ ಏನೆಲ್ಲ ಚರ್ಚೆಯಾಗಬಹುದು. ಈಗಾಗಲೇ ಏಪ್ರಿಲ್ 17ರಂದು ಒಂದು ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ಅರೇಂಜ್ ಮಾಡಲಾಗಿದೆ. ಆ ಒಂದು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ಜಾತಿ ಗಣತಿಯ ವರದಿ ಏನಿದೆ ಈ ಕುರಿತಂತೆ ಸತತವಾಗಿ ಚರ್ಚೆಯನ್ನ ಕೂಡ ಮಾಡಲಾಗುತ್ತೆ. ಈ ಕುರಿತಂತೆ ಸಾಧಕ ಬಾಧಕಗಳು ಏನಿದೆ, ಆದರೆ ಅದಕ್ಕೂ ಮುನ್ನ ಒಂದು ಒಕ್ಕಲಿಗ ಕಾಂಗ್ರೆಸ್ ಶಾಸಕರು ಯಾರ್ಯಾರಿದ್ದಾರೆ ಅವರನ್ನ ಕರೆಸಬೇಕು, ಅವರ ಜೊತೆ ಮಾತನಾಡಬೇಕು, ಅವರ ಅಭಿಪ್ರಾಯಗಳು ಏನಿದೆ ಅದನ್ನ ತಿಳಿದುಕೊಳ್ಬೇಕು. ಯಾಕಂದ್ರೆ ಈ ಒಂದು ವರದಿಯಿಂದ ಈಗಾಗಲೇ ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯವಾಗಿದೆ ಎನ್ನುವಂತಹ ಕೂಗು ಕೂಡ ಕೇಳಿ ಬರ್ತಾ ಇದೆ, ಆಕ್ಷೇಪ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ನವರು ತಂದಂತಹ ಈ ಜಾತಿ ಗಣತಿಯ ವರದಿಯನ್ನ ಕಾಂಗ್ರೆಸ್ನವರೇ ಒಪ್ಪದಿದ್ದಾಗ ಏನ್ ಮಾಡೋಕ್ಕಾಗತ್ತೆ. ಇನ್ನು ಈಗಾಗಲೇ ಬಡಬಡಿದಾಟ ನಡೀತಾ ಇರುವಂಥದ್ದು. ಸಿಎಂ ಬಣ ಒಂದು ಕಡೆ, ಡಿಕೆ ಶಿವಕುಮಾರ್ ಅವರ ಬಣ ಒಂದು ಕಡೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ಒಕ್ಕಲಿಗ ಸಚಿವರು ಯಾರಿದ್ದಾರೆ, ಶಾಸಕರು ಯಾರಿದ್ದಾರೆ ಅವರ ಜೊತೆ ಒಂದು ಮಾತುಕತೆಗೂ ಕೂಡ ಸಿದ್ಧವಾಗಿರುವಂಥದ್ದು. ಇನ್ನು ನಿವೃತ್ತ ನ್ಯಾಯಾಧೀಶ ನೇತೃತ್ವದಲ್ಲಿ ತಜ್ಞರ ಸಮಿತಿಯನ್ನ ಕೂಡ ರಚನೆ ಮಾಡಲಾಗಿದೆ. ಇನ್ನು ತಜ್ಞರ ಸಮಿತಿಯ ಅಭಿಪ್ರಾಯದ ಮೇರೆಗೆ ಸಭೆಯನ್ನ ಸೇರಲು ಚಿಂತನೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಶಾಮನೂರು ಶಿವಶಂಕರಪ್ಪ, ಸಚಿವ ಈಶ್ವರ್ ಖಂಡ್ರೆ, ಎಂಬಿ ಪಾಟೀಲ್ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಯುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ವೀರಶೈವ ಲಿಂಗಾಯತ ಮಹಾಸಭಾದಿಂದ ತಜ್ಞರ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಇನ್ನು ನಿವೃತ್ತ ನ್ಯಾಯಾಧೀಶ ನೇತೃತ್ವದಲ್ಲಿ ತಜ್ಞರ ಸಮಿತಿಯನ್ನ ರಚನೆ ಮಾಡಲಾಗಿದ್ದು ತಜ್ಞರ ಸಮಿತಿಯ ಅಭಿಪ್ರಾಯದ ಮೇರೆಗೆ
ಸಭೆಯನ್ನ ಸೇರಲು ಚಿಂತನೆಯನ್ನ ಕೂಡ ನಡೆಸಲಾಗ್ತಾ ಇರುವಂಥದ್ದು. ಇನ್ನು ಶಾಮನೂರು ಶಿವಶಂಕರಪ್ಪ ಹಿರಿಯ ಕಾಂಗ್ರೆಸ್ ನಾಯಕರು ಅಂತಾನೆ ಹೇಳ್ಬೋದು. ಇನ್ನು ಸಚಿವ ಈಶ್ವರ್ ಖಂಡ್ರೆ ಅವರು ಹಾಗೆ MB ಪಾಟೀಲ್ ಅವರ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಯುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂಥದ್ದು. ಇನ್ನು ಸಭೆಯನ್ನು ಸೇರ್ತಾರೆ. ಆದರೆ ಸಭೆಯ ನಂತರ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳನ್ನ ಮಾಡಲಾಗುತ್ತೆ, ಈ ಒಂದು ಜಾತಿ ಗಣತಿಯ ವರದಿಯ ಕೂಗು ಏನ್ ಬಂದಿದೆ, ಜಾತಿ ಗಣತಿಯ ವರದಿ ಯಾರಿಗೆ ಒಳ್ಳೆಯದಾಗತ್ತೆ, ಇನ್ನ ಇದರ ಸಾಧಕಗಳೇನು ಬಾಧಕಗಳೇನು, ಈ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಲಿದ್ದಾರೆ DK ಶಿವಕುಮಾರ್. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹನುಮಂತುರ್ಗದ್. ಹನುಮಂತುರ್ಗದ್, ಇನ್ನು ಏಪ್ರಿಲ್ 17ರಂದು ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಆದ್ರೆ ಅದಕ್ಕೂ ಮುನ್ನ ಒಂದು DK ಶಿವಕುಮಾರ್ ಅವರೇ ಮೀಟಿಂಗ್ ಅನ್ನ ಮಾಡ್ತಾ ಇರುವಂತದ್ದು. ಇದು ಒಕ್ಕಲಿಗ ನಾಯಕರ ಒಂದು ಮೀಟಿಂಗ್ ಅಂತಾನೆ ಹೇಳ್ಬೋದು. ಕಾಂಗ್ರೆಸ್ ಶಾಸಕರು ಯಾರೆಲ್ಲ ಭಾಗಿಯಾಗಲಿದ್ದಾರೆ, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗೋದಾದ್ರೆ ಜಾತಿ ಜನಗಣತಿಯ ವಿಚಾರ ಇದೀಗ ರಾಜ್ಯ ರಾಜಕೀಯದ ಮೂರು ಪಕ್ಷಗಳಲ್ಲಿ ಒಂದಷ್ಟು ಚರ್ಚೆ ಹುಟ್ಟು ಹಾಕಿದೆ. ಚರ್ಚೆ ಏನಂತಂದು ಹೇಳಿದ್ರೆ ದತ್ತಾಂಶಗಳ ಬಗ್ಗೆ ಒಂದು ವರದಿ ಏನಿದೆ, ಆ ವರದಿ ಈಗ ಬೇಕಾಗಿರ್ಲಿಲ್ಲ ಅನ್ನುವಂತ ಚರ್ಚೆ ಒಂದು ಕಡೆಗೆ, ಮತ್ತೊಂದು ಕಡೆಗೆ 10 ವರ್ಷಗಳಿಂದ ಆಗಿರುವಂತಹ ಏನು ದತ್ತಾಂಶ ಸಂಗ್ರಹ ಈಗ ಎಷ್ಟರ ಮಟ್ಟಿಗೆ ಅದನ್ನ ನಂಬುವಂತದ್ದು ಅನ್ನುವಂತ ಒಂದಷ್ಟು ಚರ್ಚೆಗಳು ಇವೆಲ್ಲ ನಡೀತಾ ಇದೆ. ಇದರ ನಡುವೆ ವಿರೋಧ ಪಕ್ಷಗಳಲ್ಲಿದ್ದಂಥವರು ಒಂದು ಜಾಣ ನಡೆಯನ್ನಿಟ್ರೆ ಸರ್ಕಾರ ಈಗ ಅತ್ಯಂತ ಸೂಕ್ಷ್ಮ ಹೆಜ್ಜೆ ಇಡ್ಲಿಕ್ಕೆ ಮುಂದಾಗಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಸರ್ಕಾರದಲ್ಲಿರುವಂತಹ ಒಕ್ಕಲಿಗ ಮತ್ತು ಲಿಂಗಾಯತ ಸಚಿವರು ಏನಿದ್ದಾರೆ, ಶಾಸಕರೇನಿದ್ದಾರೆ, ಅದನ್ನ ಸಾರ್ವಜನಿಕವಾಗಿ ಮತ್ತೆ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಸರ್ಕಾರದ ನಿಲುವುಗಳನ್ನ ಸ್ಪಷ್ಟಪಡಿಸ್ಬೇಕು. ಅದಕ್ಕೂ ಮುನ್ನ ಸಚಿವ ಸಂಪುಟ ಸಭೆಯಲ್ಲಿ ಏನು ಏಪ್ರಿಲ್ 17ಕ್ಕೆ ನಡೆಯುವಂತ ವಿಶೇಷ ಸಚಿವ ಸಂಪುಟ ಸಭೆ ಏನಿದೆ, ಆ ಸಭೆ ಇದಕ್ಕಾಗಿನೇ ನಿಗದಿಯಾಗಿದೆ. ಆ ಕಾರಣಕ್ಕಾಗಿನೇ ಕಳೆದ ವಾರ ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ಈ ವರದಿಯನ್ನ ಮಂಡಿಸಿ ಪ್ರತಿ ಸಚಿವರಿಗೂ ಕೂಡ ಈ ವರದಿಯನ್ನ ಕೊಡಲಾಗಿದೆ. ಆ ವರದಿಯನ್ನ ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ಕೊಂಡು ಬಂದು ತಮ್ಮ ನಿಲುವೇನು ಅನ್ನುವಂತ ಅಭಿಪ್ರಾಯವನ್ನ ತಿಳಿಸ್ಬೇಕು ಅನ್ನುವಂತ CM ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿರ್ತಾರೆ. ಹೀಗಾಗಿನೇ ಇವತ್ತು ಸಾಯಂಕಾಲ CM DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಕ್ಕಲಿಗ ಸಮುದಾಯದ ಶಾಸಕರು, ಸಚಿವರು, ವಿಧಾನ ಪರಿಷತ್ನ ಸದಸ್ಯರು ಎಲ್ಲರೂ ಕೂಡ ಸಭೆಯಲ್ಲಿ ಭಾಗಿಯಾಗ್ತಾರೆ. ಸಭೆಯಲ್ಲಿ ಭಾಗಿಯಾಗಿ ಈ ವರದಿಯ ಕುರಿತು ಸಾಧಕ ಬಾಧಕಗಳೇನಿದೆ ಅದನ್ನು ಚರ್ಚೆ ಮಾಡ್ತಾರೆ. ಅಂತಿಮವಾಗಿ ಅದರ ಜೊತೆಗೆ ಒಕ್ಕಲಿಗ ಸಂಘದ ಅಭಿಪ್ರಾಯಗಳೇನು ಅನ್ನುವಂಥದ್ದನ್ನು ಸಂಗ್ರಹ ಮಾಡ್ತಾರೆ. ಒಟ್ಟಾರೆಯಾಗಿ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿದ ನಂತರದಲ್ಲಿ ಕ್ಯಾಬಿನೆಟ್ ನಲ್ಲಿ ತಮ್ಮ ನಿಲುವೇನಾಗಿರ್ಬೇಕು ಅನ್ನೋಂಥದ್ದನ್ನು ಕೂಡ ಒಂದಷ್ಟು ಚರ್ಚೆ ಮಾಡ್ತಾರೆ. ಯಾಕೆಂತಂದ್ ಹೇಳಿದ್ರೆ ಈಗಾಗಲೇ ಲಿಂಗಾಯತ ಮತ್ತು ಒಕ್ಕಲಿಗ ಸಚಿವರಿಗೆ ಮತ್ತೆ ನಾಯಕರಿಗೆ ಒಂದಷ್ಟು ಇಕ್ಕಟ್ಟಿನ ಪರಿಸ್ಥಿತಿ ಇದೆ ಅಂತ ಆದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತಂದ್ ಹೇಳಿದ್ರೆ ಸ್ವತಃ ಕಾಂಗ್ರೆಸ್ ಹೈಕಮಾಂಡ್ ರಾಹುಲ್ ಗಾಂಧಿ ಅವರಾಗಿರ್ಬೋದು, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಜಾತಿ ಜನಗಣತಿಯ ವರದಿಯ ಪರವಾಗಿದ್ದಾರೆ. ಅಲ್ಲಿ ಗ್ರೀನ್ ಸಿಗ್ನಲ್ ಕೊಟ್ಟ ನಂತರದಲ್ಲೇ ಇಲ್ಲಿ CM ಸಿದ್ದರಾಮಯ್ಯ ಅವರು ಆ ವರದಿಯನ್ನ ಮಂಡಿಸುವಂತ ಪ್ರಯತ್ನವನ್ನ ಧೈರ್ಯವನ್ನ ಮಾಡಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಿರುವಂತ ಹಿನ್ನೆಲೆಯಲ್ಲಿ ಜೊತೆಗೆ ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲೂ ಈ ವಿಚಾರ ಉಲ್ಲೇಖ ಆಗಿತ್ತು. ಒಟ್ಟಾರೆಯಾಗಿ CM ಸಿದ್ದರಾಮಯ್ಯ ಅವರಿಗೆ ಒಂದಷ್ಟು ಆನೆಬಲ ಸಿಕ್ಕಂತೆ ಆಗಿದೆ. ಆದ್ರೆ ಇಕ್ಕಟ್ಟಿನ ಸ್ಥಿತಿಯಲ್ಲಿರುವಂತ CM DK ಶಿವಕುಮಾರ್ ಹಾಗೂ ಲಿಂಗಾಯತ ನಾಯಕರು ಏನಿದ್ದಾರೆ ಅವರೆಲ್ಲರೂ ಕೂಡ ಒಂದು ಸ್ಪಷ್ಟ ನಿಲುವನ್ನ ಮಂಡಿಸ್ಬೇಕು. ಜೊತೆಗೆ ಇದನ್ನ ಯಾವ ರೀತಿ ವಿರೋಧ ಮಾಡಬೇಕು ಅನ್ನೋಂತ ಒಂದಷ್ಟು ಚರ್ಚೆಗಳು ನಡೀತಾ ಇದಾವೆ. ಈಗಾಗಲೇ ವೀರಶೈವ ಲಿಂಗಾಯತ ಮಹಾಸಭಾದವರು ಕೂಡ ನಿವೃತ್ತ ನ್ಯಾಯಾಧೀಶರ ನೇತೃತ್ವದ ಒಂದು ತಜ್ಞರ ಸಮಿತಿಯನ್ನ ಮಾಡಿ ತಜ್ಞರು ಕೊಟ್ಟಂತಹ ಅಭಿಪ್ರಾಯ ಏನಿದೆ ಅದನ್ನ ಕಾನೂನಾತ್ಮಕ ಅಂಶಗಳನ್ನ ಇಟ್ಕೊಂಡು ಒಂದಷ್ಟು ಚರ್ಚೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಆ ವರದಿಯ ಕೊಟ್ಟ ನಂತರದಲ್ಲಿ ಯಾವುದೇ ಕ್ಷಣದಲ್ಲಾದ್ರೂ ಒಂದು ಸಭೆಯನ್ನ ಸೇರಿ ಅಂತಿಮವನ್ನು ಒಂದಷ್ಟು ನಿಲುವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಇದನ್ನ ಸಚಿವ ಸಂಪುಟ ಸಭೆಯಲ್ಲಿ ಮಂಡಿಸಿದ ನಂತರದಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಏನಾದ್ರೂ ಪೂರಕವಾಗಿ ಇರದೇ ಹೋದ್ರೆ ಅದನ್ನ ಮುಂದಿನ ದಿನಗಳಲ್ಲಿ ಜಂಟಿ ಹೋರಾಟವನ್ನು ಮಾಡ್ಲಿಕ್ಕೆ ಒಂದಷ್ಟು ಚಿಂತನೆಗಳು ಒಕ್ಕಲಿಗ ಸಂಘ ಮತ್ತು ವೀರಶೈವ ಮಹಾಸಭಾದಿಂದ ಆ ರೀತಿಯ ಒಂದು ಚರ್ಚೆಗಳು ಜೋರಾಗಿದೆ. ಯಾಕಂತಂದ ಹೇಳಿದ್ರೆ ಕಳೆದ ಬಾರಿ ಈ ವರದಿ ಬಂದಂತ ಸಂದರ್ಭದಲ್ಲಿ ಎರಡೂ ಸಂಘದವರು ಇಬ್ಬರು ಸೇರಿ ಒಂದು ಜಂಟಿ ಹೋರಾಟವನ್ನ ರೂಪಿಸುವಂತ ಇತಿಹಾಸ ಇರುವಂತ ಕಾರಣಕ್ಕಾಗಿ ಇದೀಗ ಅದೇ ವರದಿಯನ್ನ ಖಂಡಿಸಿ ಮತ್ತೆ ಜಂಟಿ ಹೋರಾಟ ಮಾಡುವಂತ ಎಲ್ಲಾ ಸಾಧ್ಯತೆಗಳಿದ್ದಾವೆ. ಒಟ್ಟಾರೆಯಾಗಿ ಏಪ್ರಿಲ್ 17ರಂದು ನಡೀತಾ ಇರುವಂತಹ ವಿಶೇಷ ಸಚಿವ ಸಂಪುಟ ಏನಿದೆ ಆ ಒಂದು ಸಚಿವ ಸಂಪುಟದಲ್ಲಿ ವರದಿಯ ಸುದೀರ್ಘ ಚರ್ಚೆ ನಡೆದು ಅಂಗೀಕಾರ ಆದರೆ, ಒಂದು ವೇಳೆ ಈ ವರದಿ ಅಂಗೀಕಾರ ಆದರೆ ಇಡೀ ರಾಜ್ಯ ರಾಜಕೀಯದ ಕಂಪ್ಲೀಟ್ ಚಿತ್ರಣ ಏನಿದೆ ಅದು ಬದಲಾಗುತ್ತೆ.
ಆದಾಗ್ಯೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಹಂತದ ಸಕ್ಸಸ್ ಅನ್ನ ಇಲ್ಲಿ ಕಂಡಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ ಹೇಳಿದ್ರೆ ವರದಿಯ ಅನುಷ್ಠಾನಕ್ಕಿಂತ ವರದಿಯಲ್ಲಿರುವಂತಹ ದತ್ತಾಂಶಗಳೇನಿದಾವೆ ಆ ದತ್ತಾಂಶಗಳನ್ನ ಹೊರತರುವಂತದ್ದೇ ಪ್ರಮುಖ ಗುರಿ ಆಗಿತ್ತು ಅನ್ನೋಂತ ಚರ್ಚೆಗಳು ಇತ್ತೀಚೆಗೆ ಕೇಳಿ ಬರ್ತಾ ಇರುವಂತದ್ದು. ಆ ಕಾರಣಕ್ಕಾಗಿ ಈಗಿರುವಂತ ಮಾಹಿತಿ ಪ್ರಕಾರ ವರದಿಯಲ್ಲಿರುವಂತಹ ದತ್ತಾಂಶಗಳೇನಿದಾವೆ ಅದು ಒಂದು ಹೊರಗಡೆ ಬಂದಾಗಿದೆ. ಇನ್ನೇನಿದ್ರು ಸಮುದಾಯಗಳನ್ನ ಮನವೊಲಿಸುವಂತದ್ದೇ ಒಂದಷ್ಟು ಪ್ರಯತ್ನ ಅನ್ನುವಂಥದ್ದಿದೆ. ಯಾಕಂತಂದ ಹೇಳಿದ್ರೆ ಈಗಾಗ್ಲೇನೆ ಪ್ರಬಲವಾಗಿ ವಿರೋಧ ವ್ಯಕ್ತವಾದಂತ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಮನವೊಲಿಕೆಗೆ ಈಗಾಗಲೇ ಮೀಸಲಾತಿಯ ಅಸ್ತ್ರವನ್ನ ಪ್ರಯೋಗ ಮಾಡಿದಾರೆ ಅಂತ ಹೇಳಲಾಗ್ತಾ ಇದೆ. ಇದ್ರ ಏಪ್ರಿಲ್ 17ರ ನಂತರ ಈ ಒಂದು ವಿಚಾರ ಯಾವ ತೀವ್ರತೆಯನ್ನ ಪಡೆಯುತ್ತೆ, ಯಾವ ಸ್ವರೂಪವನ್ನ ಪಡೆಯುತ್ತೆ ಅನ್ನೋಂಥದ್ದು ಕಾದು ನೋಡ್ಬೇಕಾಗಿದೆ. ಕಾವ್ಯ, ಥ್ಯಾಂಕ್ ಯು ಹನುಮಂತ್ ತುರ್ಕತ್, ನಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.